ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸ್‌ಪ್ರೆಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ನಲ್ಲಿ ಈಗಾಗಲೇ ಇಂಗ್ಲೀಷನ್ನು ಸುಲಭವಾಗಿ ಕಲಿಯಿರಿ ಅಂತಕ್ಕಂಥ ಸಿಲೆಬಸ್ಸನ್ನು ತೆಗೆದುಕೊಂಡಿದ್ದೇವೆ. ಹಾಗೆ ಅದರಲ್ಲಿ ಬರ್ತಕ್ಕಂಥ ಟೆನ್ಸಸ್, ಕಾಲಗಳು ಅಂತಕ್ಕಂಥ ಟಾಪಿಕನ್ನು ತೆಗೆದುಕೊಂಡು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮತ್ತು ಟೆನ್ಸಸ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗಾದರೆ ನೋಡೋಣ. ಟೆನ್ಸಸ್, ಕಾಲಗಳು ಅಂತಕ್ಕಂಥದ್ದು ದ 3 ಟೆನ್ಸಸ್ ಆರ್, ನಮ್ಮ ಒಂದು ಕಾಲಗಳಲ್ಲಿ 3 ಪ್ರಕಾರಗಳನ್ನು ಕಾಣ್ತೀವಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸಸ್, ಫ್ಯೂಚರ್ ಟೆನ್ಸಸ್. ಅಂದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಪ್ರೆಸೆಂಟ್ ಟೆನ್ಸ್ ಮೀನ್ಸ್ ಸದ್ಯ ಪ್ರೆಸೆಂಟ್ಲಿ ನಡೀತಕ್ಕಂಥ ಒಂದು ಕಾನ್ಸೆಪ್ಟನ್ನು ತಿಳಿಸುತ್ತೆ. ಹಾಗೆ ಪಾಸ್ಟ್ ಟೆನ್ಸಸ್ ಅಂದರೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಕಾಲಘಟ್ಟವನ್ನು ತಿಳಿಸುತ್ತೆ. ಹಾಗೆ ಫ್ಯೂಚರ್, ಭವಿಷ್ಯತ್ತಿನಲ್ಲಿ ಆಗ್ತಕ್ಕಂಥ ಒಂದು ಕಾಲಘಟ್ಟಗಳನ್ನು ತಿಳಿಸುತ್ತೆ. ಹೀಗೆ ಕನ್ನಡದಲ್ಲಿ ಕೂಡ 3 ರೀತಿಯ ಕಾಲಗಳನ್ನು ಕಾಣ್ತೀವಿ. ಇನ್ನು ಮೊದಲಿಗೆ ನಾವು ಪ್ರೆಸೆಂಟ್ ಟೆನ್ಸನ್ನು ನೋಡ್ಕೊಂಡ್ಬಿಡೋಣ. ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು? ಎ ವರ್ಬ್ ದ್ಯಾಟ್ ರೆಫರ್ಸ್ ಟು ಪ್ರೆಸೆಂಟ್ ಟೈಮ್ ಈಸ್ ಸೇಡ್ ಟು ಬಿ ಇನ್ ಪ್ರೆಸೆಂಟ್ ಟೆನ್ಸಸ್. ಅಂದರೆ ಸದ್ಯದಲ್ಲಿ ನಡೆಯುತ್ತಿರುವ ಘಟನೆಯ ಕ್ರಿಯೆಗೆ ವರ್ತಮಾನ ಕಾಲ ಅಂತ ಕರಿತೀವಿ. ಸದ್ಯದಲ್ಲಿ ನಡೀತಕ್ಕಂಥದ್ದು. ಹಾಗೆ ದೇರ್ ಆರ್ 4 ಕೈಂಡ್ಸ್ ಪ್ರೆಸೆಂಟ್ ಟೆನ್ಸಸ್. ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ 4 ವಿಧಗಳನ್ನು ಕಾಣ್ತೀವಿ. ಮೊದಲನೇದಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ ಅಂದರೆ ಸಾದಾ ವರ್ತಮಾನ ಕಾಲ. ಎರಡನೇದಾಗಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸಸ್, ಮುಂದುವರಿಯುತ್ತಿರುವ ವರ್ತಮಾನ ಕಾಲ. ಹಾಗೆ ಮೂರನೇದಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಸ್ ಅಂದರೆ ಪೂರ್ಣ ವರ್ತಮಾನ ಕಾಲ. ಹಾಗೆ ನಾಲ್ಕನೇದಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸಸ್, ಮುಂದುವರಿಯುತ್ತಿರುವ ಪೂರ್ಣ ವರ್ತಮಾನ. ಹೀಗೆ ಪ್ರೆಸೆಂಟ್ ಟೆನ್ಸ್ನಲ್ಲಿ 4 ರೀತಿಯ ವಿಧಗಳನ್ನು ಕಾಣ್ತೀವಿ. ನಾವು ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ಒಂದೇ ದಿನದಲ್ಲಿ 4 ಟಾಪಿಕನ್ನು ಮುಗಿಸಲು ಆಗೋದಿಲ್ಲ. ಹಾಗೆ ನಾವು ಒಂದೊಂದು ದಿನಕ್ಕೆ ಒಂದೊಂದು ಟಾಪಿಕನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಕೆಲವೊಂದು ರೂಲ್ಸ್ಗಳು ಇವೆ, ನೋಡೋಣ. ನೋಡಿರಿ, ಎಸ್ ಈಸ್ ಆ್ಯಡೆಡ್ ದ ದೋಸ್ ವರ್ಬ್ ವಿಚ್ ಆರ್ ಎಂಡೆಡ್ ಇನ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಓ. If the words are not ended such a letters ಎಸ್ ಆರ್ ಎಸ್ ಅಂತಕ್ಕಂಥದ್ದನ್ನು ಆ್ಯಡ್ ಮಾಡಿರಿ ಅಂತಕ್ಕಂಥದ್ದು. ಇಲ್ಲಿ ಕನ್ನಡದಲ್ಲಿ ಇದನ್ನು ತಿಳಿಸ್ತಾನೆ ನೋಡಿ. ಕ್ರಿಯಾಪದದ ಕೊನೆಗೆ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಓ ಅಕ್ಷರಗಳು ಬಂದಿದ್ದರೆ ಎಸ್, ಇಲ್ಲದಿದ್ದರೆ ಕೇವಲ ಎಸ್ ಪ್ರತ್ಯಯನ ಹಚ್ಚಬೇಕು. ಇಲ್ಲಿ ಇವುಗಳನ್ನು ನಾವು ಸಿಂಗ್ಯುಲರ್ ಪ್ಲೂರಲಲ್ಲಿ ಕೂಡ ಕೆಲವೊಂದು ನಿಯಮಗಳಿವೆ. ಹೀಗೆ ಮುಂದಿನ ಒಂದು ರೂಲನ್ನು ನೋಡ್ಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೊಂದು ವಿಶೇಷ ಸೂಚನೆ, ಇವುಗಳನ್ನೆಲ್ಲ ನೀವು ಪೆನ್ನು ಮತ್ತು ನೋಟ್ಬುಕ್ಕನ್ನು ತೆಗೆದುಕೊಂಡು ಬರ್ಕೊಂಡು ಇಟ್ಕೊಳ್ಳಿ. ಹಂತ ಹಂತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇಫ್ ದ ವರ್ಬ್ ಆರ್ ಎಂಡೆಡ್ ಇನ್ ದ ವೈ, ಪ್ರೊಸೀಡ್ ಬೈ ಕಾನ್ಸೋನೆಂಟ್ ವೈ ರಿಮೂವ್ಡ್ ಆಸ್ ಆ್ಯಂಡ್ ಐ ಇ ಎಸ್ ಆ್ಯಡೆಡ್ ಅಂತಕ್ಕಂಥದ್ದು. ನೋಡಿರಿ, ಕ್ರಿಯಾಪದದ ಕೊನೆಗೆ ವಾಯ್ ಬಿಂದು ಅಂದರೆ ಹಿಂದಿನ ವ್ಯಂಜನಾಕ್ಷರ ಬಂದಿದ್ದರೆ ಅದನ್ನು ತೆಗೆದು ಐ ಇ ಎಸ್ ಅನ್ನು ಹಚ್ಚಿರಿ ಅಂತ ಹೇಳ್ತಾರೆ. ಇನ್ನೊಂದು ನಿಯಮ ಇದೆ. ಇಫ್ ವೈ ಪ್ರೊಸೀಡೆಡ್ ಬೈ ಓವೆಲ್ ಓನ್ಲಿ ಎಸ್ ಆ್ಯಡೆಡ್ ನಾಟ್ ರಿಮೂವ್ಡ್. ಅಂದರೆ ಒಂದು ವೇಳೆ ನಿಮಗೆ ಕ್ರಿಯಾಪದದಲ್ಲಿ ಕೊನೆಗೆ ವಾಯ್ ಬಂದೆ ಅದರ ಹಿಂದೆ ಓವೆಲ್ ಬಂದಿದ್ದರೆ ಅದನ್ನು ತೆಗೆಯದೆ ನಾವೇನು ಮಾಡಬೇಕು? ಎಸ್ ಅಂತಕ್ಕಂಥದ್ದು ಹಚ್ಚಬೇಕು. ಯಾವ ರೀತಿ ಅಂತಕ್ಕಂಥದ್ದು ಈಗ ಬೇಬಿ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಇದನ್ನು ಪ್ಯೂರಲ್ ಫಾರ್ಮ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಬಿಯನ್ನು ತೆಗೆದು ವಾಯನ್ನು ತೆಗೆದು ಐ ಎಸ್ ಅಂತಕ್ಕಂಥದ್ದು ಹಚ್ತೀವಿ. ಅದರ ಒಂದು ನಿಯಮ ಇದಾಗಿದೆ. ಹಾಗೆ ಬಾಯ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದನ್ನು ಓನ್ಲಿ ಎಸ್, ಯಾಕಂದರೆ ಇಲ್ಲಿ ಇರ್ತಕ್ಕಂಥದ್ದು
ಓವೆಲ್ ಓ ಅಂತಕ್ಕಂಥದ್ದು ಓವೆಲ್ ಇದೆ. ಈ ಥರನಾಗಿ ಕೆಲವೊಂದು ನಿಯಮಗಳನ್ನು ನಾವು ಸಿಂಗುಲರ್ ಪ್ಲೂರಲಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಏನು ಹೇಳಿದ್ದಾರೆ, ವರ್ಬನ್ನು ಮಾಡುವ ಸಮಯದಲ್ಲಿ ನಾವೇನು ಮಾಡಬೇಕು, ವಾಯ್ ಒಂದು ವೇಳೆ ಕೊನೆಗೆ ಬಂದಿದ್ದರೆ ಅದನ್ನು ಕಾನ್ಸೋನೆಂಟ್ ಹಿಂದೆ ಇದ್ದರೆ ಅದನ್ನು ಏನು ಮಾಡಬೇಕು, ವಾಯನ್ನು ರಿಮೂವ್ ಮಾಡಿ IS ಹಚ್ಚಬೇಕು. ಇನ್ನು ಇಲ್ಲಿ ನಾವು ಫಸ್ಟ್ ಪರ್ಸನ್ಗೆ ಏನು ಬಳಸಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದೇವೆ ನೋಡಿರಿ. ಫಸ್ಟ್ ಪರ್ಸನ್ ಅಲ್ಲಿ ಏನು ಮಾಡ್ತಾನೆ, ಐ ರೈಟ್ ಅಂದರೆ ಇಲ್ಲಿ ನಿಮಗೆ ಅಂದರೆ ನಾನು ಬರೆಯುತ್ತೇನೆ, ವಿ ರೈಟ್ ನಾವು ಬರೆಯುತ್ತೇವೆ. ಸೆಕೆಂಡ್ ಪರ್ಸನ್ಗೆ ನೀನು ಬರೆಯುತ್ತಿ, ನೀವು ಬರೆಯುತ್ತೀರಿ. ಹಾಗೆ ಥರ್ಡ್ ಪರ್ಸನ್ಗೆ ಹಿ ರೈಟ್ಸ್, ಸಿ ರೈಟ್ಸ್, ಹಾಗೆ ಇಟ್ ರೈಟ್ಸ್ ಅವನು ಬರೆಯುತ್ತಾನೆ, ಅವಳು ಬರೆಯುತ್ತಾಳೆ, ಅದು ಬರೆಯುತ್ತದೆ, ಹಾಗೆ ಅವರು ಬರೆಯುತ್ತಾರೆ. ಪ್ಲೂರಲ್ ಫಾರ್ಮ್ ಅಂದರೆ ಇವೆಲ್ಲವೂ ಏಕವಚನದಲ್ಲಾದರೆ ಅದು ಪ್ಲೂರಲ್ ಫಾರ್ಮ್. ಇವೆಲ್ಲವೂ ಪ್ಲೂರಲ್ ಫಾರ್ಮ್, ಇವು ಏಕವಚನ. ಹೀಗೆ ಇವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಇನ್ನು ಅಸರ್ಟಿವ್ ಅಥವಾ ಪಾಸಿಟಿವ್ ಸೆಂಟೆನ್ಸ್ನ ಕೆಲವೊಂದು ರೂಲ್ಸ್ ಇದೆ. ಅಂದರೆ ಮೊದಲಿಗೆ ಸಬ್ಜೆಕ್ಟನ್ನು ಬಳಸಬೇಕು, ಆನಂತರ ವರ್ಬ್ನ ಫಸ್ಟ್ ಫಾರ್ಮ್ ಯಾವುದಕ್ಕೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬಳಸಬೇಕು. ಹಾಗೆ ಎಸ್ ಅಥವಾ ES ಅನ್ನು ಹಚ್ಚಬೇಕಾಗುತ್ತೆ. ಆಬ್ಜೆಕ್ಟ್ ಕೊನೆಯದಾಗಿ ಬರುತ್ತೆ. ಕೆಲವೊಂದು ಎಕ್ಸಾಂಪಲ್ಗಳನ್ನ ತಿಳಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು, ಮೊದಲಿಗೆ ಸಬ್ಜೆಕ್ಟ್ ಕೊಟ್ಟಿದ್ದಾನೆ, ಆಯ್ ಅಂತಕ್ಕಂಥ ಸಬ್ಜೆಕ್ಟ್ ಇದೆ, ನಂತರ ಗೋ ಅಂತಕ್ಕಂಥ ವರ್ಬ್ ಇದೆ, ಇದೆಲ್ಲವೂ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಐ ಗೋ ಟು ದ ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುತ್ತೇನೆ. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿದ್ದು ಹೋಗುತ್ತೇನೆ. ಇವುಗಳನ್ನೆಲ್ಲವೂ ಹೀಗೆ ನೋಡ್ಕೋಬೇಕು, ನೋಟ್ ಕೂಡ ಮಾಡ್ಕೊಳ್ಳಿ. ಪ್ರೆಸೆಂಟ್ ಟೆನ್ಸ್ನಲ್ಲಿ ತೇನೆ ಅಂತ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ತೇನೆ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಸಿ ಸಿಂಗ್ಸ್ ಎ ಸಾಂಗ್ ಅವಳು ಹಾಡುಗಳನ್ನು ಹಾಡುತ್ತಾಳೆ. ಇಲ್ಲಿ ನಾವು ನೋಡ್ಬೋದು ಸಬ್ಜೆಕ್ಟ್ ಇದೆ, ನಂತರ ವರ್ಬ್ ಇದೆ, ಆಮೇಲೆ ಆಬ್ಜೆಕ್ಟ್. ಇಲ್ಲಿ ಎ ಸಾಂಗನ್ನು ನೆಕ್ಸ್ಟ್ ಹಿ ರೈಟ್ಸ್ ಇನ್ ದ ಇಂಗ್ಲೀಷ್ ಅವನು ಇಂಗ್ಲೀಷ್ನಲ್ಲಿ ಬರೆಯುತ್ತಾನೆ. ಇಲ್ಲಿ ನೋಡ್ಬೋದು ನೀವು. ನಂತರ ದೇ ಲೈಕ್ ಎಗ್ ಅವರು ಮೊಟ್ಟೆಯನ್ನು ಇಷ್ಟಪಡುತ್ತಾರೆ. ಹಾಗೆ ಹಿ ಗೋ ಟು ಜೂ ಎವ್ರಿ ಸಂಡೇ ಅಂದರೆ ಪ್ರತಿ ರವಿವಾರ, ನಾವು ಪ್ರತಿ ರವಿವಾರ ಮೃಗಾಲಯಕ್ಕೆ ಹೋಗುತ್ತೇವೆ. ಇಲ್ಲಿ ಆಯ್ ಅಂದರೆ ನಾನು, ಸಿ ಅಂದರೆ ಅವಳು, ಹಿ ಅಂದರೆ ಅವನು, ಇವು ಕೂಡ ನಮಗೆ ನೆನಪಿರಬೇಕಾಗುತ್ತೆ. ಹಾಗೆ ಹೆಚ್ಚಿನ ರೀತಿಯಲ್ಲಿ ವೆಕ್ಯಾಬುಲರಿ ಕೂಡ ಬೇಕಾಗುತ್ತೆ. ಇನ್ನು ಮುಂದಿನ ಒಂದು ನೆಗೆಟಿವ್, ಇಲ್ಲಿ ಕೆಲವೊಂದು ನಿಯಮಗಳಿವೆ. ನೆಗೆಟಿವ್ ಅಂಥೇಳಿ ನೋಡ್ಬೋದು ನೀವು. ಮೊದಲಿಗೆ ಸಬ್ಜೆಕ್ಟ್, ಆಮೇಲೆ ಡ ಅಥವಾ ಡಸನ್ನು ಎಲ್ಲಿ ಬಳಸಬೇಕಂತ ಹೇಳ್ತೀನಿ. ಹಿ, ಸಿ ಮತ್ತು ಇಟ್ ಇವುಗಳಿಗೆಲ್ಲ ಏನು ಮಾಡಬೇಕು, ಡಸನ್ನು ಬಳಸಬೇಕು. ವಿ ಕೂಡ ಹೀಗೆ. ಇಲ್ಲಿ ನೋಡ್ಬೋದು ಐ ಡು ನಾಟ್ ಅಂದರೆ ಇಲ್ಲಿ ಡು ನಾಟ್ ಐ ಇದೆಯಲ್ಲ, ಇದಕ್ಕೆ ಏನು ಮಾಡಬೇಕು, ಡು ಅನ್ನು ಬಳಸಬೇಕು. ಐ ಡು ನಾಟ್ ಗೋ ಟು ದ ಹೋಮ್ ನಾನು ಮನೆಗೆ ಹೋಗೋದಿಲ್ಲ. ಇಲ್ಲಿ ಉದಿಲ್ಲ ಎಲ್ಲದಕ್ಕೂ ಸೇಮ್ ಬರುತ್ತೆ, ಎಲ್ಲ ಟೆನ್ಸ್ ಕೂಡ ದಿಲ್ಲನೇ ಬರುತ್ತೆ ನೆಗೆಟಿವ್ನಲ್ಲಿ. ವಿ ಡು ನಾಟ್ ಗೋ ಟು ದ ಚರ್ಚ್ ನಾವು ಚರ್ಚಿಗೆ ಹೋಗೋದಿಲ್ಲ ಅಂದರೆ ನೆಗೆಟಿವ್, ಇಲ್ಲಿ ಕೆಲಸ ಆಗೋದಿಲ್ಲ. ದೇ ಡು ನಾಟ್ ವರ್ಕ್ ಹ್ಯಾಸ್ ಎ ಕೇಕ್ ಅವರು ಕೇಕ್ ಅಲಂಕಾರವಾಗಿ ಕೆಲಸ ಮಾಡುತ್ತಿಲ್ಲ. ಅಂದರೆ ಒಟ್ಟಿನಲ್ಲಿ ಇಲ್ಲಿ ಕೆಲಸ ನಡೆಯುತ್ತಿಲ್ಲ ಅಂದರೆ ಡು ನಾಟ್ ಇಲ್ಲಿ ನೋಡ್ಬೋದು ನೀವು ನಾಟ್ ಅಂತಕ್ಕಂಥದ್ದು. ಇನ್ನು ಸಿ ಡಸ್ ನಾಟ್, ಸಿ ಇಟ್ ಹಿ ಇವಕ್ಕೆ ಡಸ್ ನಾಟನ್ನು ಬಳಸಬೇಕು. ಇಲ್ಲಿ ಡಸ್ ನಾಟನ್ನು ಬಳಸಿ ನೋಡಿರಿ. ಸಿ ಡಸ್ ನಾಟ್ ಕುಕ್ ಆ್ಯಟ್ ಹೋಮ್ ಅವಳು ಮನೆಯಲ್ಲಿ ಅಡುಗೆ ಮಾಡೋದಿಲ್ಲ. ಹೀಗೆ ಇಲ್ಲಿ ನೆಗೆಟಿವ್ ವರ್ಡ್ ಅಂತೇಳಿ ಕರಿತೀವಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ. ಇನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಥವಾ ಎಸ್ ಆರ್ ನೋ ಕ್ವಶನ್ಸ್ ಅಂತೇಳಿ ಕರಿತೀವಿ. ಇವುಗಳನ್ನು ಹೇಗೆ ಮಾಡಬೇಕು, ಡು ಡಸನ್ನು ಮೊದಲಿಗೆ ಬಳಸಬೇಕು, ಆನಂತರ ನಾಟನ್ನು ಬಳಸಿದ್ದು ನಡೆಯುತ್ತೆ, ಆಮೇಲೆ ವರ್ಬ್ನ ಬಳಸಬೇಕು, ಆಬ್ಜೆಕ್ಟನ್ನು ಕೂಡ ಬಳಸಬೇಕಾಗುತ್ತೆ. ಇಲ್ಲಿ ನೋಡಿರಿ, ಡು ಐ ಗೋ ಟು ಟ್ಯೂಷನ್ ನಾನು ಟ್ಯೂಷನ್ಗೆ ಹೋಗುತ್ತೇನೆಯೇ, ಕ್ವಶನ್ ಎಸ್ ಆರ್ ನೋ ಅಂತಕ್ಕಂಥದ್ದು.
ಇಲ್ಲಿ ಕ್ವಶನ್ ಮಾರ್ಕನ್ನು ಕೇಳಿದಂಗೆ. ಡು ಯು ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ? ನೀವು ಪ್ರತಿದಿನ ಇಂಗ್ಲೀಷ್ ಮಾತನಾಡುತ್ತೀರಾ? ಕ್ವಶನ್ ಕೇಳ್ತಾ ಇದ್ದಾರೆ. ಎಸ್ ಅಥವಾ ನೋ ಅಂತ ಹೇಳ್ಬೋದು. ಡಸ್ ಸೀತಾ ಲೈವ್ ಇನ್ ಅಯೋಧ್ಯ? ಸೀತಾ ಅಯೋಧ್ಯೆಯಲ್ಲಿ ವಾಸಿಸುತ್ತಾಳೆಯೇ? ಅಂದರೆ ಇಲ್ಲಿ ಸೀತಾ ಅಂತಕ್ಕಂಥದ್ದು ಸಿ ಫಾರ್ಮ್ ಬದಲಾಗಿದೆ, ಅದಕ್ಕೆ ನಾವು ಡಸನ್ನು ಬಳಸಬೇಕು. ಮುಂದೆ ಒಂದು ಎಕ್ಸಾಂಪಲ್ ನೋಡೋಣ. ಡಸ್ ದ ಟ್ರೈನ್ ಲೈವ್? ದ ಟ್ರೈನ್ ಅಂತಕ್ಕಂಥದ್ದು ಅದೊಂದು ವಸ್ತು ಅಥವಾ ಟ್ರೈನ್ ಇಟ್ ಅಂತಕ್ಕಂಥ ಬದಲಾಗಿ ಬಳಸಿರ್ತೇವೆ. ಇಲ್ಲಿ ಡಸ್ ದ ಟ್ರೈನ್ ಲೈವ್? ರೈಲು ಹೊರಡುತ್ತದೆಯೇ? ಕ್ವಶನ್ ಕೇಳ್ತಾ ಇದ್ದಾರೆ. ಎಸ್ ಆಗಿರ್ಬೋದು, ನೋ ಆಗಿರ್ಬೋದು, ಬಟ್ ಹೊರಡುತ್ತದೆಯೇ ಕ್ವಶನ್ ಕೇಳಿದ್ದಾರೆ. ಹೀಗೆ ಮುಂದೆ ಕೆಲವೊಂದು ಇಂಟ್ರಾಗೇಟಿವ್ನಲ್ಲಿ WH ಕ್ವಶನ್ ಅಂತ ಹೇಳಿ ಬರ್ತವೆ. ಮೊದಲಿಗೆ ನಾವು WH ವರ್ಡನ್ನು ಬಳಸ್ಬೋದು. ಆಮೇಲೆ ಡೂ, ಡಸ್, ನಾಟ್, ವರ್ಬ್, ಹೀಗೆ ಆಬ್ಜೆಕ್ಟನ್ನು ಬಳಸಬೇಕಾಗುತ್ತೆ. ವೆನ್ ಡು ಯು ವಾಂಟ್ ಟು ಮೀಟ್ ಮೀ? ನೀನು ಯಾವಾಗ ನನ್ನನ್ನು, ಯಾವಾಗ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ. ವೆನ್ ಅಂದರೆ ಯಾವಾಗ. ನೀನು ಯಾವಾಗ ನನ್ನನ್ನು ಭೇಟಿಯಾಗಲು ಬಯಸುತ್ತೀ? ಕ್ವಶನ್ ಕೇಳ್ತಾ ಇದ್ದಾರೆ. ವೈ ಡಸ್ ರಾಮಯ್ಯ ಲವ್ ಬರ್ಡ್ಸ್? ರಾಮಯ್ಯ ಪಕ್ಷಿಗಳನ್ನು ಏಕೆ ಪ್ರೀತಿಸುತ್ತಾನೆ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೌ ಮಚ್ ಡಸ್ ದ ಟಿಕೆಟ್ ಕಾಸ್ಟ್? ಟಿಕೆಟ್ನ ಬೆಲೆ ಎಷ್ಟು? ಹೌ ಮಚ್ ಅಂದರೆ ಇದರ ಒಂದು ಮೀನಿಂಗ್ ಎಷ್ಟು ಅಂದಂಗೆ, ವೈ ಅಂದರೆ ಏಕೆ ಅಂದಂಗೆ, ಇವುಗಳನ್ನು ಕೂಡ ನಮಗೆ ನೆನಪಿಟ್ಕೋಬೇಕು. ಹಾಗೆ ವೈ ಡು ಯು ಗೋ ಫಾರೆಸ್ಟ್? ನೀವು ಅರಣ್ಯಕ್ಕೆ ಏಕೆ ಹೋಗುತ್ತೀರಿ? ಇಲ್ಲಿ ಕ್ವಶನ್ ಇದೆ ನೋಡಿರಿ. ಈ ರೀತಿಯಾಗಿ ಕ್ವಶನ್ಗಳು ಬರ್ತವೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನೀವು ಈಗಾಗಲೇ ನಮ್ಮ ಒಂದು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸನ್ನು ತಿಳ್ಕೊಂಡ್ರಿ. ಹಾಗೆ ನೆಗೆಟಿವ್ ಸೆಂಟೆನ್ಸ್ ಕೂಡ ತಿಳ್ಕೊಂಡ್ರಿ. ಹಾಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಕೂಡ ನೋಡ್ಕೊಂಬಿಡ್ರಿ. ಇವುಗಳನ್ನೆಲ್ಲ ನೋಟ್ ಮಾಡಿಕೊಂಡು ನೀವು ಪ್ರತಿನಿತ್ಯ ಇವುಗಳ ವರ್ಕನ್ನು ಮಾಡ್ತಾಯಿದ್ರೆ ನಿಮಗೆ ಸರಳವಾಗಿ ಇಂಗ್ಲೀಷನ್ನು ತಿಳಿಸ್ಕೋಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇವುಗಳಲ್ಲಿ ಇಷ್ಟವಾದಲ್ಲಿ ನೀವು ಕೂಡ ಇವುಗಳನ್ನೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಒಂದು ವಾಕ್ಯವನ್ನು ಕೊಡ್ತೀನಿ. ಆ ವಾಕ್ಯವನ್ನು ಕಾಮೆಂಟ್ನಲ್ಲಿ ಮಾಡಿರಿ ಅಂತ ಹೇಳ್ತೀನಿ. ಒಂದು ವಾಕ್ಯ ರಚನೆ ಮಾಡಬೇಕಾಗುತ್ತೆ. ಐ ಆಮ್ ನಾಟ್ ಗೋ ಟು ಮಾರ್ಕೆಟ್. ಇದನ್ನು ನೀವು ನಮ್ಮ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಇದರ ಒಂದು ಕನ್ನಡ ಮೀನಿಂಗನ್ನು ಬರೆಯಿರಿ ಅಂತ ಹೇಳ್ತಾ, ಇದು ಯಾವ ಒಂದು ಸೆಂಟೆನ್ಸ್ ಆಗಿದೆ ಅಂದರೆ ಅಸರ್ಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, WH ವರ್ಡ್ ಯಾವುದಾಗಿದೆ ಇದನ್ನು ನೀವು ಒಂದು ಕಡೆ ನೋಟ್ ಮಾಡಿಕೊಂಡು 4 ಸೆಂಟೆನ್ಸ್ನಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಅವುಗಳನ್ನು ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಈಗಾಗಲೇ ಇಂಗ್ಲೀಷ್ ಗ್ರಾಮರನ್ನು ತಿಳಿಸ್ತಾ ಇದ್ದೀವಿ. ಇನ್ನೂ ಕೂಡ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಸಾಕಷ್ಟು ವಿಡಿಯೋಗಳು ಲಭ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.